ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ. ಏಕೆಂದರೆ ಕುದಿಯುವವರು ಆವಿ ಆಗ್ತಾರೆ, ಉರಿಯುವವರು ಬೂದಿ ಆಗ್ತಾರೆ ಎಂತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳ ಒಂದು ವಾಣಿಯನ್ನು ಸದನದಲ್ಲಿ ಸ್ಮರಿಸುತ್ತಾ, ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಆಶಯದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ವ ಜನಾಂಗಕ್ಕೂ ಸರ್ವ ವರ್ಗಕ್ಕೂ ಸಾಮಾಜಿಕ ನ್ಯಾಯವನ್ನ ಕೊಡ್ತಾ ಬಹಳ ದೂರದೃಷ್ಟಿ ಉಳ್ಳಂತಹ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸರ್ವಾಂಗೀಣ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡಿಸಿರುವುದಕ್ಕೆ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ಬಹಳ ಈ ರಾಜ್ಯದ ಅಭಿವೃದ್ಧಿಗೆ ಏನು ಒಂದು ಮುನ್ನುಡಿಯನ್ನ ಬರಿಬೇಕು, ಆ ಮುನ್ನುಡಿಯನ್ನ ಬರಿತಾ 16 ವರ್ಷಗಳ ಸುದೀರ್ಘ ಅನುಭವವನ್ನ ಈ ರಾಜ್ಯದ ಅಭಿವೃದ್ಧಿಗೆ ತಮ್ಮನ್ನು ತಾವು ಯಾವ ರೀತಿ ತಮ್ಮ ದೃಷ್ಟಿಕೋನದ ಮುಖಾಂತರ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅವರೇನು ಬಜೆಟ್ ಅನ್ನ ಮಂಡಿಸಿದರೆ ಅದನ್ನ ಸ್ವಾಗತ ಮಾಡ್ತಾ, ಕಳೆದ ಸರ್ಕಾರ ನಮ್ಮ ಸರ್ಕಾರ ಬರಲಿಕ್ಕೆ ಮುಂಚೆ ನಾನು ಎಚ್ ಕೆ ಪ್ರಿಪೇರ್ ಆಗಿ ಬಂದಿದ್ದೆ. ತಾವು ಸಮಯದ ಅವಕಾಶ ಕಡಿಮೆ ಅಂತ ಹೇಳಿದ್ದೀರಾ. ನನಗೆ ಕ್ಷೇತ್ರದ ಸಂಬಂಧಪಟ್ಟಂತೆ ಮತ್ತೆ ಒಂದು 2-3 ಪ್ರಮುಖವಾದಂತಹ ವಿಚಾರಗಳನ್ನ ಮಾತನಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕಾದ್ರೂ ತಾವು ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡಿ 3 ನಿಮಿಷ ಆಯ್ತಲ್ಲ, ಏನು ಹೇಳೇ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮೀಸಲು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂತ ಶಾಸಕ. ಕಳೆದ ಬಿಜೆಪಿ ಸರ್ಕಾರ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನ ಕೊಡ್ತಕ್ಕಂಥ ಕೆಲಸ, ವಿಶೇಷವಾಗಿ ಪ್ರಗತಿ ಕಾಲೋನಿಗೆ ಅನುದಾನವನ್ನೇ ಕಳೆದ ಅವರು 3.5 ವರ್ಷಗಳ ಕಾಲ 1 ರೂಪಾಯಿ ಅನುದಾನವನ್ನ ಕೊಡ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಸಮಯ ಇದ್ದಿದ್ರೆ ಅಂಕಿಅಂಶಗಳನ್ನು ನಾನು ಕೊಡ್ತಾ ಇದ್ದೆ ಸಭಾಧ್ಯಕ್ಷರೇ. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಸಚಿವರಾದಂತ ಮಾದೇವಪ್ಪನವರು ಸುಮಾರು 559 ಕೋಟಿಗಳ ಅನುದಾನವನ್ನ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ, ಆ ಜನಾಂಗ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 100 ಕಾಲೋನಿಗಳು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಧ್ಯಕ್ಷರೇ. ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಂಥ ಸಂದರ್ಭದಲ್ಲಿ 559 ಕೋಟಿಗಳ ಅನುದಾನವನ್ನ ಮೀಸಲಿಟ್ಟು ಅದರ ಮುಂದುವರಿಕೆಗೆ ಈ ವರ್ಷದ ಬಜೆಟ್ನಲ್ಲಿ 222 ಕೋಟಿಗಳ ಅನುದಾನವನ್ನ ನಿಗದಿಪಡಿಸಿ, ಹಿಂದೆ ಸರ್ಕಾರ ಏನು ಪರಿಶಿಷ್ಟ ಜಾತಿ ಜನಾಂಗದ ಅವರು ವಾಸ ಮಾಡತಕ್ಕಂಥ ಪ್ರದೇಶಗಳ ಅಭಿವೃದ್ಧಿಯನ್ನು ಏನು ನಿರ್ಲಕ್ಷ್ಯ ಮಾಡಿತ್ತು ಅದಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥಕ್ಕೆ ಮಾನ್ಯ ಸಚಿವರಾದಂಥ ಮಾದೇವಪ್ಪನವರಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಾಮಾನ್ಯ ಸಭಾಧ್ಯಕ್ಷರೇ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಸಭಾಧ್ಯಕ್ಷರೇ, ಇಂದಿನ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಯಾವುದೇ ರೀತಿಯ ಮಹತ್ವವನ್ನ ಮನ್ನಣೆಯನ್ನ ಕೊಡ್ಲಿಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಬಹಳ ವಿಶೇಷವಾದಂತ ಕಾಳಜಿಯನ್ನು ವಹಿಸಿ ನಮ್ಮ ಬಯಲುಸೀಮೆ ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಬಹಳ ತೀವ್ರಗತಿಯಲ್ಲಿದ್ದಂತ ಈ ಸಂದರ್ಭದಲ್ಲಿ ಇಂದಿನ ನಮ್ಮ ಸರ್ಕಾರ ಕೈಗೊಂಡಂತ ಯೋಜನೆಯನ್ನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು. ಮಾನ್ಯ ಸಭಾಧ್ಯಕ್ಷರೇ, 6,000 ಕೋಟಿ ಏನಾದ್ರೂ ಮಾಡಿ 6,000 ಕೋಟಿ ಇಂದಿನ ಸರ್ಕಾರ ಅದಕ್ಕೆ ಕಾಳಜಿ ವಹಿಸ್ತೆ, ರೈತರ ಹಿತವನ್ನ ಬಯಸ್ತೆ ಏನು ನಿರ್ಲಕ್ಷ್ಯ ಮಾಡಿತ್ತು ಅದಕ್ಕೆ ಏನಾದ್ರೂ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರ ಎಷ್ಟು ಕೊಡ್ತು, ನಿಮ್ ಸರ್ಕಾರ ಎಷ್ಟು ಕೊಟ್ಟಿದ್ದೇನೆ? 2 ವರ್ಷದಲ್ಲಿ ಎತ್ತಿನೊಳಗೆ ಎಷ್ಟು ಕೊಟ್ಟಿದ್ದೀರಾ? 2 ವರ್ಷದಲ್ಲಿ ಎತ್ತಿನೊಳಗೆ ಎಷ್ಟು ಕೊಟ್ಟಿದ್ದೀರಾ? ಹೇಳಿ ವಾಸ್ತವ ಮಾತಾಡೋ ಕುತ್ಕೋ. 4 ವರ್ಷದಲ್ಲಿ 6,000 ಕೋಟಿ ಕೊಟ್ಟವ್ರೆ. 4 ವರ್ಷದಲ್ಲಿ 6,000. ನೀವು 2 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ? ವಾಸ್ತವ ಮಾತಾಡಿ ಕುತ್ಕೊಳ್ಳಪ್ಪ ಬ್ರದರ್. ಶ್ರೀನಿವಾಸ್, ನನ್ನ ನೋಡಿ ಮಾತಾಡಿ, ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ ನೀವು? ಮಾನ್ಯ ಸಭಾಧ್ಯಕ್ಷರ ಪಾಪ ಧೀರಜ್ ಬೇಸರ ಪಟ್ಕೊಂಡ್ಬಿಟ್ಟವನೇ, ಇಷ್ಟ ಆಗಲ್ಲ ಅವನಿಗೆ. ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡಿದ್ರು 6,000 ಕೋಟಿ ಕೊಟ್ಟಿದ್ದಾರೆ. 4 ವರ್ಷದಲ್ಲಿ ಕೊಟ್ಟಿದ್ದಾರೆ.
ಎತ್ತಿನೊಳಗೆ ದೇವರಾಜ್! ನೀವು ಎತ್ತಿನೊಳಗೆ ಆಯ್ತು, ನಿಮ್ಮ ಟೈಮ್ ಆಯ್ತು. ಶ್ರೀನಿವಾಸ್, ನಾವು 6,000 ಕೋಟಿ ಕೊಟ್ವಿ. ಶ್ರೀನಿವಾಸ್, ಅವರೇ ಕೇಳಿದ್ದು ಬಿಜೆಪಿ ಸರ್ಕಾರ ಏನ್ ಕೊಡ್ತು ಅಂತ. ಶ್ರೀನಿವಾಸ್, 6,000 ಕೋಟಿ ಕೊಟ್ವಿ. ಶ್ರೀನಿವಾಸ್ ಅವರೇ, ನೀವೇನ್ ಕೊಟ್ರಿ ಹೇಳಿ. your time is up, conclude. ನಿಮ್ಮ ಜಾತ್ರೆಗೆ ಲೇಟ್ ಆಯ್ತು, ಹೋಗಿ ಬೇಗ. ಸಭಾಧ್ಯಕ್ಷರೇ, ಧೀರಜ್ ನನ್ನ ಟೈಮ್ ಆಯ್ತು, ಟೈಮ್ ಆಯ್ತು. ಈಗ ನಿಮಗೆ ಜಾತ್ರೆಗೆ ಹೋಗ್ಲಿಕ್ಕೆ ಒಂದು 5 ನಿಮಿಷ ಮಾತಾಡಿ ಇಲ್ಲಿ ಬಂದು ಅಲ್ಲಿ ಬೇರೆ ಆ ಕಡೆ ಮಾತಾಡಿಕೊಂಡು ಹೋದ್ರೆ ಅದು ಆಗುದಿಲ್ಲ. ನೀವು ಅಲ್ಲಿ ಲೇಟ್ ಆಗ್ತಿದೆ, ಬೇಗ ಹೋಗಿ ಮುಗಿಸಿ. 2 ಮಿನಿಟ್ಸ್ ಕೊಡ್ತಾರೆ ಲಾಸ್ಟ್, ಕಂಕ್ಲೂಡ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನ ಯೋಜನೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ವಿಶೇಷವಾದ ಒತ್ತನ್ನು ಕೊಟ್ಟು ಯಾರು ಸಹ ನೀರೆತ್ತಕ್ಕಾಗಿರಲಿಲ್ಲ ಅಧ್ಯಕ್ಷರೇ. ಕಳೆದ ಸ್ವರ್ಣಗೌರಿಯ ಹಬ್ಬದ ದಿನ ಕಳೆದ ವರ್ಷ 2024ರಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಶಾಸಕರಿಗೂ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಅವರು ಇಂಥ ಮಹತ್ವಪೂರ್ಣ ಯೋಜನೆಯ ನೀರೆತ್ತಾ ಇದೀವಿ ಬನ್ನಿ ಅಂತ ಸಾಕ್ಷೀಕರಿಸಲಿಕ್ಕೆ ಆಹ್ವಾನವನ್ನ ಕೊಟ್ಟು ನೀರೆತ್ತಕ್ಕಂಥ ಕೆಲಸವನ್ನ ಅವತ್ತು ಪ್ರಾರಂಭ ಮಾಡಿದ್ರು. ಇವತ್ತು ಈ ಬಜೆಟ್ ನಲ್ಲಿ ಸುಮಾರು 241 ಕಿಲೋಮೀಟರ್ಗಳನ್ನ ಅದನ್ನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ, ಇದ್ಯಾಕೆ ನಾನು ಮಾತಾಡ್ತೀನಿ ಅಂತ ಅಂದ್ರೆ, ಈ ನೀರು ಹರಿಸಿದ್ರೆ ನನ್ನ ಕ್ಷೇತ್ರಕ್ಕೂ ನೀರು ಬರ್ತದೆ ಅಧ್ಯಕ್ಷರೇ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ ಅಧ್ಯಕ್ಷರೇ. ಇದನ್ನ ಸದನಕ್ಕೆ ಯಾವ ಯೋಜನೆಯನ್ನ ನಿರ್ಲಕ್ಷ್ಯ ಮಾಡಿದ್ರು ಬಿಜೆಪಿ ಸರ್ಕಾರ, ರೈತರ ಹಿತವನ್ನ ಹೆಂಗೆ ಅವರು ರೈತರ ವಿಚಾರದಲ್ಲಿ ಅಸಡ್ಡೆ ತೋರಿತು ಸರ್ಕಾರ. ಆದ್ರೆ ನಮ್ಮ ಸರ್ಕಾರ ಬಯಲು ಸೀಮೆಯ ಅಭಿವೃದ್ಧಿಗೆ, ಬಯಲು ಸೀಮೆಯ ಜನತೆಯ ಕುಡಿಯ ನೀರಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರನ ಒದಗಿಸಲಿಕ್ಕೆ ಒಂದು ಮಹತ್ವಪೂರ್ಣವಾದಂಥ ಯೋಜನೆಗೆ ನೀರನ್ನ ಹೊರತಕ್ಕಿ ಒಂದು ಯಶಸ್ಸಿನ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಇದಕ್ಕೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅಭಿನಂದಿಸಿ, ಇನ್ನೊಂದು ಅಧ್ಯಕ್ಷರೇ, ನಾನು ಮತ್ತೊಂದು ವಿನಂತಿಯನ್ನ ಮಾಡ್ತೇನೆ. ನನ್ನ ಕ್ಷೇತ್ರದ ಕುಡಿಯೋ ನೀರಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಈ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ 1-2 ಹೋಬಳಿ ಬರ್ತವೆ ಅಧ್ಯಕ್ಷರೇ. ಮಣ್ಣೆ ಕೆರೆ ಇದೆ ಅಧ್ಯಕ್ಷರೇ, ಆ ಮಣ್ಣೆ ಕೆರೆಗೆ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಈ ಯೋಜನೆಯಿಂದ ಅನುದಾನವನ್ನ ಮುಂದಿನ ದಿನಗಳಲ್ಲಿ ಒದಗಿಸಿ ಆ ಯೋಜನೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರೇ. ಇದರ ಜೊತೆಯಲ್ಲಿ ಅಧ್ಯಕ್ಷರೇ, ಇವತ್ತು ನನ್ನ ಕ್ಷೇತ್ರ ಬೆಂಗಳೂರಿಗೆ ಬಹಳ ಹೊಂದ್ಕೊಂಡಿರ್ತಕ್ಕಂಥ ಕ್ಷೇತ್ರ. ಇವತ್ತು ಬೆಂಗಳೂರು ಅಭಿವೃದ್ಧಿ ಆದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಆದಷ್ಟು ಸಂಚಾರ ದಟ್ಟಣೆ ಬಹಳ ಯಾವ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಆಗ್ತಾ ಇದೆ ಅಂದ್ರೆ, ನೀವು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಬಿಟ್ರೆ ನಾವು ವಿಧಾನಸೌಧದಿಂದ ಚಾಲುಕ್ಯ ಸರ್ಕಲ್ ಅಥವಾ ಎಲ್ಲಾದ್ರೂ ಗಾಂಧಿನಗರಕ್ಕೆ ಹೋಗ್ಲಿಕ್ಕೆ 30 ನಿಮಿಷ ತಗುತ್ತದೆ ಅಧ್ಯಕ್ಷರೇ. ಇಂಥ ಸಂದರ್ಭದಲ್ಲಿ ಟನಲ್ ಪೂರ್ವ ಪಶ್ಚಿಮ ಮತ್ತೆ ಉತ್ತರ ದಕ್ಷಿಣ ಇದಕ್ಕೆ 40,000 ಕೋಟಿಯನ್ನ ಒಂದು ಯೋಜನೆಯನ್ನ ತೆಗೆದುಕೊಳ್ಳಲಿಕ್ಕೆ ನಮ್ಮ ಸರ್ಕಾರ 19,000 ಕೋಟಿಯ ಗ್ಯಾರಂಟಿಯನ್ನ ನೀಡಿರ್ತಕ್ಕಂಥದ್ದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ನಿರ್ಧಾರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂದ್ರೆ, ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ DPR ತಯಾರು ಮಾಡಲಿಕ್ಕೆ ಈ ಬಜೆಟ್ ನಲ್ಲಿ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು ಬಹಳ ಮಹತ್ವದ ವಿಚಾರ ಅಧ್ಯಕ್ಷರೇ. ಯಾಕೆ ಅಂತ ಅಂದ್ರೆ, ಈ ಕಾವೇರಿ 6ನೇ ಹಂತದಲ್ಲಿ ಬೆಂಗಳೂರು ಮತ್ತೆ ಬೆಂಗಳೂರು ಮಹಾನಗರದ ಉಪನಗರಗಳು, ವಿಶೇಷವಾಗಿ BMRDA ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಗರಗಳ ಕುಡಿಯ ನೀರಿನ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ, ಅದರಲ್ಲೂ ನನ್ನ ವಿಧಾನಸಭಾ ಕ್ಷೇತ್ರದ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಇದರಲ್ಲಿ ಸುಮಾರು ಅರ್ಧ TMC ಇಂದ 1 TMC ಅಷ್ಟು ಕುಡಿಯ ನೀರನ್ನ ಮೀಸಲಿರಿಸಿ ಇದಕ್ಕೆ DPR ಅನ್ನ ತಯಾರು ಮಾಡ್ತಾ ಇರತಕ್ಕಂಥದ್ದನ್ನ ನಾನು ಈ ಸದನದಲ್ಲಿ ಪ್ರಸ್ತಾಪಿಸುತ್ತಾ, ಇದು ಸಹ ನನ್ನ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ. ಹಾಗಾಗಿ ವಿಶೇಷವಾಗಿ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದಂತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಹ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಅಧ್ಯಕ್ಷರೇ. ಇದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ ಇಲ್ಲ ಕಂಕ್ಲೂಡ್ ಮಾಡಿ. ಈಗ ನಾನು ಕಂಕ್ಲೂಡ್ ಮಾಡ್ಲಿಕ್ಕೆ ಹೇಳ್ತಿದ್ದೇನೆ. ರಾಜೇಗೌಡರು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಅಣ್ಣ, 2 ನಿಮಿಷ ಮುಗಿಸ್ಬಿಡ್ತೀನಿ. ನಮ್ಮ ಮೆಟ್ರೋ ಯೋಜನೆಯನ್ನ ಈ ಬಜೆಟ್ ನಲ್ಲಿ ಸುಮಾರು 98 ಕಿಲೋಮೀಟರ್ ಹೊಸ ಮಾರ್ಗಗಳನ್ನ ನಾವು ಕೈಗೆತ್ಕೊಳ್ತೀವಿ ಅಂತ ಈ ನಮ್ಮ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಈ ಹೊಸ ಮಾರ್ಗದ ಏನು DPR ಅನ್ನ ತಯಾರು ಮಾಡ್ತಾ ಇದ್ದಾರೆ, ಅದರಲ್ಲಿ ಮಾದಾವರದಿಂದ ನೆಲಮಂಗಲದವರೆಗೂ ವಿಸ್ತಾರ ಮಾಡಲಿಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಆದೇಶವನ್ನ ಕೊಟ್ಟು DPR ಕಾರ್ಯ ತಯಾರಾಗ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಇದಕ್ಕೆ ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಕೃಷಿ ಕ್ಷೇತ್ರ
ಇವತ್ತು ಕೃಷಿ ಕ್ಷೇತ್ರದಲ್ಲಿ ರೈತರು ಈ ದೇಶದ ಬೆನ್ನೆಲುಬು ಅಂತ ಮಾತಾಡ್ತೀವಿ ಅಧ್ಯಕ್ಷರೇ. ಇಂಥ ರೈತರನ್ನು ಸಹ ನಿರ್ಲಕ್ಷ್ಯ ಮಾಡತಕ್ಕಂತ ಒಂದು ಧೋರಣೆಯನ್ನ ಕಳೆದ ಸರ್ಕಾರ ತಾಳಿತ್ತು. ಇದಕ್ಕೊಂದು ಉದಾಹರಣೆ ಅಂತ ಅಂದ್ರೆ ಅಧ್ಯಕ್ಷರೇ, ಕೃಷಿ ಭಾಗ್ಯ ಯೋಜನೆಯನ್ನ ಕೈ ಬಿಟ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡಗಳನ್ನ ಮಾಡತಕ್ಕಂತ ಕೆಲಸಕ್ಕೆ ಅವ್ರು ಕೈಯೇ ಹಾಕಿರ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಕಳೆದ ವರ್ಷವೂ ಸಹ ಕೃಷಿ ಭಾಗ್ಯ ಯೋಜನೆಯನ್ನ ಮುಂದುವರಿಸಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು ಸಾವಿರಾರು ಕೃಷಿ ಹೊಂಡಗಳನ್ನ ತೆರೆದು ರೈತರ ನೆರವಿಗೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತು ಅಧ್ಯಕ್ಷರೇ. ಇವತ್ತು ಇವು ಬಜೆಟ್ ನಲ್ಲಿ ಸುಮಾರು 12,000 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡತಕ್ಕಂಥ ಗುರಿಯನ್ನ ಹೊಂದಿರತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ರೈತರ ಪರವಾಗಿದೆ. ರೈತರ ಸಂಕಷ್ಟಕ್ಕೆ ನಾವು ಯಾವತ್ತೂ ಇದ್ದೀವಿ ಅಂತಕ್ಕಂಥದ್ದನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ನಿರೂಪಿಸಿರ್ತಕ್ಕಂಥದ್ದು ಬಹಳ ಅಭಿನಂದನಾರ್ಹವಾಗಿರೋದು ಅಧ್ಯಕ್ಷರೇ. ರೈತರ ಅಕೌಂಟಿಗೆ 4,000 ರೂಪಾಯಿ ದುಡ್ಡು ಹಾಕ್ತಾ ಇದ್ರು. ಏನಾಯ್ತು ಈಗ? ಸುಮ್ಮನೆ ತಲೆ ಕೆಡಿಸ್ಕತ್ತೀಯ ಶ್ರೀನಿವಾಸ್, ಕನ್ಕ್ಲೂಡ್. ಇನ್ನೊಂದು ನಿಮಿಷದಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಬಂದೆ ಅಧ್ಯಕ್ಷರೇ. ಇದರ ಜೊತೆಯಲ್ಲಿ ಮಾನ್ಯ ನಮ್ಮ ಇನ್ನೂ ಏನೇನೋ ಮಾತಾಡಬೇಕು ಅಂತಿದ್ದೆ ಅಧ್ಯಕ್ಷರೇ. ಮಧ್ಯದಲ್ಲಿ ನೀವು ಬೇಗ ಮುಗಿಸಿ ಅಂತೀರಾ, ಅವರು ಡಿಸ್ಟರ್ಬ್ ಮಾಡ್ತಾವ್ರೆ. ಮಾನ್ಯ ಅಧ್ಯಕ್ಷರೇ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಬೈರತಿ ಸುರೇಶ್ ಅಣ್ಣನವರು ಬಹಳ ಕಾಳಜಿಯನ್ನು ವಹಿಸಿ ಸುಮಾರು 50 ವರ್ಷ 60 ವರ್ಷಗಳ ಅವಧಿಯಲ್ಲಿ 16 ಜನ ಶಾಸಕರು ಬಂದೋದ್ರು, ಹಲವಾರು ಸರ್ಕಾರಗಳು ಬಂದೋದು. ನನ್ನ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿಗೆ ಬಹಳ ಹತ್ತಿರದ ನಂಟನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಇವತ್ತು ನೆಲಮಂಗಲಕ್ಕೆ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ ಅಧ್ಯಕ್ಷರೇ. ನಮ್ಮ ಸುರೇಶ್ ಅಣ್ಣವರು ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಕಳೆದ ಒಂದು ವರ್ಷದ ಹಿಂದಿನ ಸಂಪುಟದಲ್ಲಿ 35 ಕೋಟಿ ರೂಗಳ ಅನುದಾನವನ್ನು ಅದಕ್ಕೆ ಮೀಸಲಿಡಿಸಿದ್ರು. ಆದರೆ ಆ 35 ಕೋಟಿ ಅನುದಾನ ಸಾಕಾಗೋದಿಲ್ಲ, DPR ತಯಾರು ಮಾಡಿ ನನಗೆ ಹೆಚ್ಚಿಗೆ ಅನುದಾನ ಬೇಕು ಅಂತಕ್ಕಂಥದ್ದನ್ನ ಕೇಳಿದೆ. ಸುಮಾರು 570 ಕೋಟಿ ರೂಗಳು ಬೇಕಾಗ್ತದೆ ಅಂತಕ್ಕಂಥದ್ದ DPR ಅನ್ನ ಮಾನ್ಯ ಸುರೇಶ್ ರವರ ಗಮನಕ್ಕೆ ಇಲಾಖೆಯ ಅಧಿಕಾರಿಗಳು ತಂದಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡಿದ್ದೆ, ಈ ಬಜೆಟ್ ನಲ್ಲೇ ಘೋಷಣೆ ಮಾಡಿ ಅಂತ. ಆದರೆ ಈ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾರಣಗಳಿಂದ ಘೋಷಣೆ ಮಾಡಕ್ಕಾಗಿಲ್ಲ. ಆದರೆ ಅನೌಪಚಾರಿಕವಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ 8,000 ಕೋಟಿಗಳ ಅನುದಾನವನ್ನ ನಾನು ಸಪರೇಟ್ ಮೀಸಲಿರಿಸಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿನಗೆ ಮಾಡಿಕೊಡ್ತೀನಿ ಅಂತ ಒಂದು ಆಶಾದಾಯಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಮತ್ತೆ ನನಗೆ ಮಾತನ್ನ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಬೈರತಿ ಸುರೇಶ್ ಅಣ್ಣ ಇಬ್ಬರು ಕೊಟ್ಟಿದ್ದಾರೆ. ಅದನ್ನ ಆದಷ್ಟು ಬೇಗ ಹಂತವಾಗಿ ಹಣವನ್ನ ಹೆಚ್ಚಿಗೆ ಬಿಡುಗಡೆ ಮಾಡಿಕೊಟ್ಟು ನನ್ನ ಕ್ಷೇತ್ರದ ಬಹುದಶಕಗಳ ಬೇಡಿಕೆ ಆಗಿದ್ದಂತ ಏನು ಒಳಚರಂಡಿ ವ್ಯವಸ್ಥೆಯನ್ನ ಕೈಗೊಳ್ತಕ್ಕಂಥ ಯೋಜನೆಗೆ ನಮ್ಮ ಸರ್ಕಾರ ಬೇಗ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ತಮ್ಮ ಇಷ್ಟು ಹೊತ್ತಿನ ಅವಕಾಶಕ್ಕೆ ತಮಗೆ ಧನ್ಯವಾದಗಳನ್ನ ಸಮರ್ಪಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.